ರಾಜ್ಯಸಭೆಗೆ ದೇವೇಗೌಡರ ಹೆಸರು ಕಡೆಗಣನೆ ಮಾಡಲಾಗಿದೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಎಚ್ಡಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಈಗ ಇರುವಂತಹ ಊಹಾಪೋಹಗಳಾಗಿರಬಹುದು, ಒಂದಷ್ಟು ಆರೋಪಗಳಾಗಿರಬಹುದು, ಕಡೆಗಣನೆ ಮಾಡಲಾಗಿದೆ ಅನ್ನುವಂತಹ ಮಾತುಗಳಾಗಿರಬಹುದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲಿದ್ದಾರೆ. ಅದರ ಜೊತೆಗೆ ಅಸಲಿಗೆ ನಡೆದಿದ್ದು ಚರ್ಚೆಯಲ್ಲಿತ್ತ ಅವ್ರ ಹೆಸರು ಓಡಾಡ್ತಾ ಇತ್ತು. ಹೆಸರು ಅನೇಕರ ಹೆಸರು ಕೇಳಿ ಬಂದಿತ್ತು. ಅದರಲ್ಲಿ ದೇವೇಗೌಡರ ಹೆಸರು ಕೂಡ ಒಂದು ಕನ್ಸಿಡರ್ ಮಾಡಿದ್ರ, ಕೊನೆ ಕ್ಷಣದಲ್ಲಿ ಕೈ ಬಿಟ್ರ, ಯಾವ ಕಾರಣಕ್ಕೆ ಬದಲಾವಣೆಗಳಾಯ್ತು, ಏನೇನು ಒಪ್ಪಂದಗಳಾಗಿದೆ, ಮಾತುಕತೆಗಳೇನಾದ್ರೂ ಆಯ್ತಾ, ಇದೆಲ್ಲದರ ಬಗ್ಗೆಯೂ ಕೂಡ ದೇವೇಗೌಡರು ಮಾತನಾಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಇವತ್ತು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ನಿನ್ನೆಯೂ ಕೂಡ ಕುಮಾರಸ್ವಾಮಿ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಅಂತ ಡಿಸ್ಕಷನ್ ಯಾವುದು ಆಗ್ಲೇ ಇಲ್ಲ ಅಂತ. ಇವತ್ತು ಯಾವ ಕ್ಲಾರಿಟಿಯನ್ನ ಕೊಡಬಹುದು ದೇವೇಗೌಡರು? ಅಂದ ಜೊತೆಯಲ್ಲಿ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತ ಕೆಲಸಗಳಾಗಬಹುದಾ? ಅಶ್ವಿನಿ, ಕಳೆದ 2 ದಿನಗಳಿಂದ ಒಂದೇ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಬಾರಿ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನ ಕೊಡಲಿಲ್ಲ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ ಈಗ ಮಾಡ್ತಾ ಇರತಕ್ಕಂಥದ್ದು, ಅದು ಕೂಡ ಕೇಂದ್ರ ಬಿಜೆಪಿಯವರ ಮೇಲೆ. ಆದ್ರೆ ಈಗ ಇರ್ತಕ್ಕಂಥದ್ದು, ಇಲ್ಲಿ ದೇವೇಗೌಡರಾಗಲಿ ಅಥವಾ ಜೆಡಿಎಸ್ ಆಗಲಿ ನಾವು ಎಲ್ಲಿಯೂ ಕೂಡ ನಾವು ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವು ಕೇಳಿಲ್ಲ ನಾವು ಹೈಕಮಾಂಡ್ ಅಂತಕ್ಕಂಥ ಒಂದು ಸ್ಪಷ್ಟನೆ ಜೆಡಿಎಸ್ ಇಂದ ಬರ್ತಾ ಇದೆ. ಇದನ್ನು ಸ್ವತಃ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರು ಕೂಡ ಅದನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ನಾವು ಕೇಳೇ ಇಲ್ಲ ಅಂತಂದಾಗ ಅವ್ರು ಕೊಡುವಂತದ್ದು ಎಲ್ಲಿ ಅಂತಕ್ಕಂಥದ್ದು ಜೆಡಿಎಸ್ನವರ ಸ್ಪಷ್ಟನೆ. ಈಗ ಕಾಂಗ್ರೆಸ್ನವರು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಈಗ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಮೈತ್ರಿಗೆ ತೊಡಕನ್ನ ಉಂಟು ಮಾಡೋದ ನಿಟ್ಟಿನಲ್ಲಿ ಈ ವಿಷಯವನ್ನ, ಅಂದ್ರೆ ದೇವೇಗೌಡರು ರಾಜ್ಯಸಭೆಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಸಂಘರ್ಷ ಮತ್ತೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿರತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಸ್ವತಃ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇವತ್ತು 11 ಗಂಟೆಗೆ ಜೆಡಿಎಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ, ಏನೆಲ್ಲ ಆಯ್ತು, ಯಾವ ರೀತಿಯಾಗಿ ಆಯ್ತು, ಮತ್ತೆ ಈ ಕಾಂಗ್ರೆಸ್ನವರು ಯಾಕೆ ಇದನ್ನ ದೊಡ್ಡದಾಗಿ ಟೀಕಾಸ್ತ್ರವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಅವರಿಗಿರ್ತಕ್ಕಂಥ ಒಂದು ಆತಂಕ ಏನಪ್ಪಾ ಅಂತಂದ್ರೆ, ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಜಿಬಿಎ ಚುನಾವಣೆ ಬರ್ತಾ ಇದೆ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆ ಚುನಾವಣೆ ಆಗುವಂತದ್ದು, ಜೊತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿದೆ, ಮತ್ತೆ ಅಪ್ಕಮಿಂಗ್ 2028ಕ್ಕೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇದೆ. ಈ ಎಲ್ಲಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಇರತಕ್ಕಂತಹ ಮೈತ್ರಿಯನ್ನ ಮುರಿಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿನೇ ನಮ್ಮಿಬ್ಬರ ನಡುವೆ ಒಡಕನ್ನ ಮೂಡಿಸಿ ರಾಜಕೀಯ ಲಾಭವನ್ನು ಗಿಟ್ಟಿಸಿಕೊಳ್ಳಲು ಕಾಂಗ್ರೆಸ್ನ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ ಕಾಂಗ್ರೆಸ್ನವರ ಮೇಲೆ ಜೆಡಿಎಸ್ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ಸ್ವತಃ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಇರತಕ್ಕಂಥ ಮೈತ್ರಿ ಇಲ್ಲಿ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ.